ANMR ನ್ಯೂಸ್ಗೆ ಸ್ವಾಗತ. ಗಣೇಶ ಚತುರ್ಥಿ ಪ್ರಯುಕ್ತ ನಾಗರಕಲ್ಲು ಮತ್ತು ಉತ್ತಕ್ಕೆ ಪೂಜೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ 4ನೇ ದಿನವಾದ ಸೋಮವಾರವಾದ ಇಂದು ಗಣೇಶ ಹಬ್ಬವನ್ನು ನಗರ ಸೇರಿದಂತೆ ತಾಲೂಕಿನಾದ್ಯಂತ ಎಲ್ಲೆಡೆ ಸಂಭ್ರಮ ಸಡಗರದಿಂದ ವಿಜೃಂಭಣೆಯಿಂದ ಆಚರಿಸಿದರು. ಬಹುತೇಕ ಮಂದಿ ಮನೆಯಲ್ಲಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸುವುದರ ಜೊತೆಗೆ ಮನೆಯ ಸಮೀಪದ ಅಥವಾ ನಗರದ ಹೊರಗಡೆ ಇರುವ ನಾಗರಕಲ್ಲು ಮತ್ತು ಉತ್ತಕ್ಕೆ ಸೇರಿದಂತೆ ಮೃತಪಟ್ಟಿರುವ ಸಮಾಧಿಗಳ ಬಳಿ ಸಹ ಪೂಜೆ ಸಲ್ಲಿಸಿಕೊಂಡು ಬರುತ್ತಿರುವುದು ಗೋಚರಿಸಿತು. ಹಿಂದೂಗಳು ಯಾವುದೇ ದೇವರಿಗೆ ಮಾಡುವ ಪೂಜೆಯಾಗಲಿ ಮೊದಲಿಗೆ ಗಣಪತಿಗೆ ಪೂಜೆ ಮಾಡಿದ ಬಳಿಕವಷ್ಟೇ ಉಳಿದ ದೇವರಿಗೆ ಪೂಜೆ ಮಾಡಲಾಗುವುದು. ಯಾವುದೇ ಶುಭ ಕಾರ್ಯ ಪ್ರಾರಂಭಿಸುವ ಮುನ್ನ ಯಾವುದೇ ವಿಘ್ನಗಳು ಬಾರದಂತೆ ಗಣಪತಿ ರಕ್ಷಣೆ ನೀಡಲಿ ಎಂದು ಬಯಸಿ ಗಣಪತಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಹಿಂದೂಗಳಿಗೆ ಸಡಗರದ ಹಬ್ಬ ವಿನಾಯಕ ಚತುರ್ಥಿ. ಆ ದಿನ ವಿಘ್ನ ನಿವಾರಕನಾದ ಗಣೇಶನನ್ನು ಕೂರಿಸಿ ಅದ್ದೂರಿಯಾಗಿ ಹಬ್ಬ ಆಚರಿಸುತ್ತಾರೆ. ವಿನಾಯಕ ಚತುರ್ಥಿ ದಿನದಂದು ಮೋದಕ, ಕರ್ಜಿಕಾಯಿ, ಲಡ್ಡು ಸೇವಿಸುತ್ತಾ ಷೋಡೋಪಚಾರ ಸೇವೆ ಪಡೆಯಲು ಮನೆ ಮನೆಗೆ ಬರುತ್ತಾನೆ. ತಾಯಿ ಗೌರಿಯನ್ನು ಕರೆದುಕೊಂಡು ಹೋಗಲು ಗಣೇಶ ಬರುತ್ತಾನೆ ಎಂಬ ನಂಬಿಕೆ ಸಹ ಇದೆ. ಈ ದಿನ ವಿನಾಯಕನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿದರೆ ನಾವು ಬೆಳೆದನ್ನೆಲ್ಲ ಕೊಟ್ಟು ಅನುಗ್ರಹಿಸುತ್ತಾನೆ. ಗಣೇಶನನ್ನು ಅತ್ಯಂತ ಬುದ್ಧಿವಂತ, ಜ್ಞಾನವಂತ, ಸಂಪತ್ತು ಹಾಗೂ ಜ್ಞಾನದ ದೇವರು ಮತ್ತು ಎಲ್ಲ ಅಡೆತಡೆಗಳನ್ನು ನಿವಾರಿಸುವವರು ಎಂದು ಸಹ ಪರಿಗಣಿಸಲಾಗಿದೆ.